ಮಹೇಶ್ ಶೆಟ್ಟಿ ಹಾಗೂ ಚಿನ್ನಯ್ಯ ಎದುರು ಬದಲಾಗಿದ್ದಾರೆ ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ. ಇಬ್ಬರು ಮುಖಾಮುಖಿ ಆಗ್ತಾರೆ. ಎಸ್ಐಟಿ ಕಚೇರಿಯಿಂದ ತಿಮಿರೋಡಿ ತೆರಳುವಂಥ ವೇಳೆನೇ ಚಿನ್ನಯ್ಯ ಎಸ್ಐಟಿ ಕಚೇರಿಗೆ ಎಂಟ್ರಿ ಆಗಿದೆ. ಆರೋಗ್ಯ ತಪಾಸಣೆಯನ್ನು ಮುಗಿಸಿಕೊಂಡು ವಾಪಸ್ ಕರ್ಕೊಂಡು ಬಂದಿದ್ದಾರೆ ಎಸ್ಐಟಿ ತಂಡದವರು. ಇದೇ ವೇಳೆ ಎಸ್ಐಟಿ ಕಚೇರಿಯಿಂದ ತಿಮಿರೋಡಿ ವಾಪಸ್ ಹೋಗ್ತಾ ಇದ್ದದ್ದು ಎದುರು ಬದಲಾಗಿದ್ದಾರೆ ಇವರಿಬ್ಬರು ಕೂಡ. ಎಸ್ಐಟಿ ಹಾಗೂ ತಿಮಿರೋಡಿ ವಾಹನ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಇತ್ತು. ಅದು ಮುಗಿಸ್ಕೊಂಡು ಬರಬೇಕಾದ್ರೆ ಈ ಕಡೆಯಿಂದ ತಿಮಿರೋಡಿ ಆಚೆ ಬರ್ತಾ ಇದ್ರೆ ಆ ಕಡೆಯಿಂದ ಚಿನ್ನಯ್ಯ ಎಂಟ್ರಿ ಆಗ್ತಾ ಇದ್ದ ದೃಶ್ಯ ಇದು. ತಿಳಿಸ್ಕೊಳ್ಳಿಕ್ಕಿದೀಗ ಆದಿತ್ಯ ಇದ್ದಾರೆ. ಆದಿತ್ಯ, ಮಹೇಶ್ ಶೆಟ್ಟಿ ತಿಮಿರೋಡಿ ಈ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಚಾರಣೆ ಫೇಸ್ ಮಾಡಿದ್ರೆ ಇವತ್ತು, ಅಥವಾ ಬಂದು ಒಂದು ಹಾಜರಾಗಿ ಏನೋ ಸ್ಟೇಟ್ಮೆಂಟ್ ದಾಖಲು ಮಾಡೋದಿತ್ತ, ಏನು ಕಥೆ ಅಂತ? ರಮಕಾಂತ್, ಹೌದು, ಬ್ರಹ್ಮಾವರ ಪೊಲೀಸರು ಮೊನ್ನೆ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಬಂದ ಸಂದರ್ಭದಲ್ಲಿ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಮತ್ತು ಪೊಲೀಸರ ಒಂದು ಕರ್ತವ್ಯ ನಿರ್ವಹಿಸೋದಕ್ಕೆ ಬಿಡಲಿಲ್ಲ. ಸಾಕಷ್ಟು ಸಮಯವನ್ನ ವ್ಯರ್ಥ ಮಾಡಿದ್ದಾರೆ ಮತ್ತು ಮೊದಲಿಗೆ ಅವರು ಮನೆಯಲ್ಲಿ ಇಲ್ಲ ಅಂತ ಹೇಳಲಾಗಿತ್ತು. ಆ ಬಳಿಕ ಹೊರಗಡೆ ಬಂದರೂ ಕೂಡ ಪೊಲೀಸರ ವಾಹನದಲ್ಲಿ ತೆರಳದೆ ಅವರು ತಮ್ಮ ಖಾಸಗಿ ವಾಹನದಲ್ಲಿ ತೆರಳಿದ್ರು ಮತ್ತು ಅವರ ಬೆಂಬಲಿಗರು ಆ ಪೊಲೀಸರ ಜೊತೆಗೆ ಒಂದು ಅರ್ಥದಲ್ಲಿ ವಾಗ್ವಾದವನ್ನ ಕೂಡ ನಡೆಸಿದ್ರು ಮತ್ತು ಇವರನ್ನ ಬೆಳ್ತಂಗಡಿಯಿಂದ ಬ್ರಹ್ಮಾವರಕ್ಕೆ ಕರೆದುಕೊಂಡು ಹೋಗುವ ಸಂದರ್ಭ ಅವರ ಬೆಂಬಲಿಗರು ವಾಹನಗಳಲ್ಲಿ ಫಾಲೋ ಮಾಡಿದ್ರು. ಸೊ ಈ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ತವ್ಯ ಅಡ್ಡಿ ಆರೋಪದ ಪ್ರಕರಣವನ್ನ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಹಾಗೂ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಕುಮಾರ್ ಶೆಟ್ಟಿ ಮತ್ತು 10 ರಿಂದ 15 ಜನರ ವಿರುದ್ಧ ದಾಖಲು ಮಾಡಲಾಗಿತ್ತು ಪ್ರಕರಣವನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಸೊ ಈ ವಿಚಾರಣೆಗೆ ಸಂಬಂಧವಾಗಿ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ಅಧಿಕಾರಿಗಳ ಜೊತೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ, ವಿಚಾರಣೆಗೆ ಅವಕಾಶವನ್ನು ನೀಡಿದ್ದಾರೆ. ಇದರೊಂದಿಗೆ ಇದಾದ ಬಳಿಕ ಯಾರು ಊಹಿಸದ ರೀತಿಯಲ್ಲಿ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೂ ಕೂಡ ಅವರು ಭೇಟಿ ನೀಡಿರೋದು ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಮೊನ್ನೆ ದಿವಸ ಯಾವಾಗ ಎಸ್ಐಟಿ ಅಧಿಕಾರಿಗಳು ಆರೋಪಿ ಚಿನ್ನಯ್ಯನ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಸರ್ಚ್ ವಾರೆಂಟ್ ಮೂಲಕ ಮಹಜರು ಪ್ರಕ್ರಿಯೆಯನ್ನು ಮಾಡೋದಕ್ಕಂತ ಹೋಗ್ತಾರೆ. ಬೆಳಿಗ್ಗೆ 9 ಗಂಟೆಯಿಂದ ಮರುದಿನ ಬೆಳಿಗ್ಗೆ 6 ಗಂಟೆಯವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಅವರ ಅಣ್ಣನ ಮನೆಯಲ್ಲಿ ಮಹಜರು ಪ್ರಕ್ರಿಯೆ ನಡೆಯುತ್ತೆ. ಈ ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಲ್ಲಿ ಇರೋದಿಲ್ಲ. ಅಲ್ಲಿ ಇಲ್ಲದೆ ಇದ್ರು ಕೂಡ ಅವರು ನಾರ್ಮಲ್ ಆಗಿ ಅದೇ ದಿನ ಅಲ್ಲಿ ಉಜಿರೆಯಲ್ಲಿ ಒಂದು ಗಣೇಶೋತ್ಸವ ಸಂಭ್ರಮ ನಡೆಯುತ್ತೆ. ಸೊ ಪ್ರತಿ ವರ್ಷ ಇವರ ನೇತೃತ್ವದಲ್ಲಿ ನಡೆಯುವಂತಹ ಗಣೇಶೋತ್ಸವ ಅದು. ಸೊ ಅಲ್ಲಾದರೂ ಅವರು ಇರಬೇಕಾಗಿತ್ತು. ಎರಡೂ ಕಡೆಯಲ್ಲೂ ಇಲ್ಲದೆ ಅವರು ನಾಪತ್ತೆಯಾಗಿದ್ರು ಅನ್ನುವಂಥ ರೀತಿಯ ಮಾಹಿತಿಗಳು ಬರ್ತಾ ಇತ್ತು. ಆದ್ರೆ ಇದೆಲ್ಲವಾದ ಬಳಿಕ ನಿನ್ನೆ ಅವರು ತಮ್ಮ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಪ್ರತ್ಯಕ್ಷವಾಗಿದ್ರು. ಇದಾದ ಬಳಿಕ ಇವತ್ತು ಬೆಳಿಗ್ಗೆ ನೇರವಾಗಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿ ಆ ಬಳಿಕ ಎಸ್ಐಟಿ ಕಚೇರಿಗೆ ಕೂಡ ಭೇಟಿ ನೀಡಿದ್ದಾರೆ. ಯಾಕಂದ್ರೆ ಮೊನ್ನೆ ದಿನದಿಂದಲೂ ಕೂಡ ಸೂತ್ರಧಾರಿಗಳು ಅಂತ ಚಿನ್ನಯ್ಯ ಏನ್ ಹೇಳ್ತಾ ಇದ್ನೋ ಅದರಲ್ಲಿ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಹೆಸರು ಬಹಳ ಮುನ್ನೆಲೆಯಲ್ಲಿತ್ತು. ಮೊನ್ನೆ ದಿವಸ ಜಯಂತ್ ಟಿ ಅವರು ಕೂಡ ಈ ಆರೋಪಗಳು ಬಹಳ ತೀವ್ರ ಪ್ರಮಾಣದಲ್ಲಿ ಇರುವಂತಹ ಸಂದರ್ಭದಲ್ಲೇ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯ ಮುಂಭಾಗ ಪ್ರತ್ಯಕ್ಷರಾಗಿದ್ರು. ನಾವು ಯಾವುದೇ ಕ್ಷಣದಲ್ಲೂ ಬೇಕಾದರೂ ಎಸ್ಐಟಿ ಕಚೇರಿ ಮುಂದೆ ತನಿಖೆಗೆ ಹಾಜರಾಗೋದಕ್ಕೆ ರೆಡಿ ಇದ್ದೀವಿ, ಖುಷಿಯಿಂದ ನಾವು ತನಿಖೆಯನ್ನ ಎದುರಿಸ್ತೀವಿ ಅನ್ನುವಂಥ ರೀತಿಯ ಒಂದು ವಿಶ್ವಾಸದ ಮಾತುಗಳನ್ನ ಕೂಡ ಹೇಳಿದ್ರು. ಇದರ ಜೊತೆಗೆ ಗಿರೀಶ್ ಮಟ್ಟಣ್ಣನವರು ಕೂಡ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರಿಗೆ ಒಂದು ಮೇಲ್ ಮಾಡಿದ್ರು. ತನಿಖೆಗೆ ನಮ್ಮನ್ನ ಒಳಪಡಿಸಿ, ನಮ್ಮ ಹತ್ರ ಕೂಡ ದಾಖಲೆಗಳು ಇದೆ ಅನ್ನುವಂತಹ ರೀತಿಯಲ್ಲಿ. ಇದರ ಜೊತೆಗೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಭೇಟಿ ಸಾಕಷ್ಟು ಕುತೂಹಲಗಳನ್ನ ಕೆರಳಿಸಿದೆ ಮತ್ತು ಎಸ್ಐಟಿ ಅಧಿಕಾರಿಗಳ ಬಳಿ ಹೋಗಿ ಅವರು ಮಾತನಾಡಿದ್ದಾರೆ. ನಮ್ಮನ್ನ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ನೀಡಿ, ನಮ್ಮ ಹತ್ರ ಕೂಡ ಸಾಕಷ್ಟು ದಾಖಲೆಗಳು ಇದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಈ ನಡುವೆ ಆರೋಪಿ ಚಿನ್ನಯ್ಯ ಹೊಸ ಒಂದು ಆರೋಪವನ್ನ ಮಾಡಿರೋದು, ಏನು ಆತ ಒಂದು ಬುರುಡೆಯನ್ನ ತಂದಿದ್ನೋ ಅದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯ ತೋಟದಿಂದ ಅಗೆದು ನಾನು ತಂದಿದ್ದೀನಿ ಅನ್ನೋ ರೀತಿಯ ಮಾಹಿತಿಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಆತ ಬಿಚ್ಚಿಟ್ಟಿದ್ದ. ಈ ಹಿಂದೆ ಕಲ್ಲೇರಿ ಅಂತ ಹೇಳಲಾಗಿತ್ತು, ಆ ಬಳಿಕ ಬೇರೆ ಯಾವುದೋ ಕಡೆಯಿಂದ ಅದನ್ನ ತೆಗೆದುಕೊಂಡು ಬಂದು ಆರೋಪಿ ಚಿನ್ನಯ್ಯನ ಕೈಗೆ ಕೊಡಲಾಗಿತ್ತು ಅನ್ನುವಂತಹ ಮಾಹಿತಿ ಇತ್ತು. ಇದಾದ ಬಳಿಕ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲೇ ಅದನ್ನ ಪ್ಲಾಂಟ್ ಮಾಡಿ ಹೊರತೆಗೆದಿದ್ದ ಅಥವಾ ಆತನೇ ಅಲ್ಲಿಂದ ಅದನ್ನು ಅಗೆದು ತಂದಿದ್ದ, ಇದೆಲ್ಲವೂ ಕೂಡ ಈಗ ಈತನ ಹೇಳಿಕೆಯಿಂದ ಅನುಮಾನಗಳು ಮೂಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಈ ಬಗ್ಗೆ ಸಾಕಷ್ಟು ಡೌಟ್ ಇರುವಂತಹ ಕಾರಣದಿಂದಾಗಿ ಈ ವಿಚಾರಣೆಯನ್ನ ಜಾಸ್ತಿ ತೀವ್ರಗೊಳಿಸಿದ್ದಾರೆ. ಇದರ ನಡುವೆ ಎಸ್ಐಟಿ ಕಚೇರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಭೇಟಿ ಅನೇಕ ಕುತೂಹಲಗಳನ್ನು ಸೃಷ್ಟಿ ಮಾಡಿದೆ. ರಮಕಾಂತ್, ಥ್ಯಾಂಕ್ ಯು ಆದಿತ್ಯ.